ನಮಸ್ತೆ ಎಲ್ಲರಿಗೂ. ಇವತ್ತು ಸ್ವಲ್ಪ ಗಾರ್ಡನ್ ಅಪ್ಡೇಟಲ್ಲಿ ಸ್ವಲ್ಪ ಹಾರ್ವೆಸ್ಟು ಇದೆ. ಆಮೇಲೆ ಇದು ಲಾಲ್ಬಾಗಿಂದ ತಂದಿದ್ದು, ಇದು ಹೇಳೋದು ಮರ್ತೋದೆ. ಗಂಧರಾಜು ಇವತ್ತು ಫಸ್ಟ್ ಹೂವು ಹರಳಿದೆ. ತಂದಾದಮೇಲೆ ರೀಪಟ್ ಮಾಡಿಲ್ಲ, ಕವರಲ್ಲೇ ಇದೆ. ಅದು ನನಗೆ ಇನ್ನೂ ರೀಪಟ್ ಮಾಡೋಕ್ಕೆ ಕಲ್ತಿಲ್ಲ ಅಲ್ವಾ, ಅದರಿಂದ ಕವರಲ್ಲೇ ಇದೆ. ಫಸ್ಟ್ ಹೂವು ಬಿಟ್ಟು ಮೊಗ್ಗಿದ್ವು ತಂದಾಗ. ಆಮೇಲೆ ಇವತ್ತು ಯೆಲ್ಲೋ ಕಲರ್ ಒಂದು 4 ಪೆಟಲು, ಒಂದು 5 ಪೆಟಲು. ಇದು ನೋಡಿ 5 ಪೆಟಲ್ ಹರಳಿದೆ, ಅದು 4. ಆದರೆ 2 ಹೂವು ಹೆಲ್ದಿಯಾಗಿದ್ದಾವೆ. ಒಂದೊಂದು ಸರಿ ನೇಚರಲ್ಲಿ ನಮಗೆ ಗೊತ್ತಿಲ್ಲದೇ ನೋಡಿ 5 ಪೆಟಲ್ ಬಿಡೋದು 4 ಬಿಟ್ಟಿದೆ. ಇದು ನೋಡಿ ಎಷ್ಟು ಆಯುವ ಮಲಗಿದೆ ಅಂತ. ನಾವು ಬಂದಾದಮೇಲೆ ಇಲ್ಲಿ ಅರ್ಧ ಬಿಸಿಲು ಅರ್ಧ ನೆರಳು ಇರುತ್ತಲ್ವ, ಅಲ್ಲಿ ಮಲಗಿಬಿಡೋದು. ಅದಾದಮೇಲೆ ಒಂಚೂರು ನಾನು ಹೂವು ನೋಡ್ಕೊಂಡು ಬಂದೆ, ಆ ಸೈಡಿಂದ ಬಂದೆ, ಇನ್ನು ದಾಟಬಾರ್ದಲ್ವ ಮಲಗಿರೋದನ್ನು ಅಂತ ಬಂದಿದ್ದೀನಿ. ಇದು ಅದಕ್ಕೆ ನಾವು ಬಂದು ಇದು ಗಾರ್ಡನಲ್ಲಿದ್ದಾಗ ಯೋಚನೆ ಇಲ್ಲದೆ ನಿದ್ದೆ ಮಾಡುತ್ತೆ. ನಾವಿಲ್ಲದೆ ಇದ್ದಾಗ ಎಚ್ಚರವಾಗಿದ್ದು ಕಾಯ್ತಾ ಇರುತ್ತೆ. ಆಮೇಲೆ ಇಲ್ಲಿ ಸ್ವಲ್ಪ ಬಳ್ಳಿಗಳೆಲ್ಲ ಚೆನ್ನಾಗಿ ಇದಾಗಿದ್ದಾವೆ. ಸ್ವಲ್ಪ ಶಂಖಪುಷ್ಪ ಎಲ್ಲ ಅಲ್ಲೊಂದು ಇಲ್ಲೊಂದು ಬೆಸ್ಟ್ ಅಟ್ಯಾಕ್ ಆಗಿದೆ. ಮತ್ತು ಅದನ್ನೊಂಚೂರು ನೋಡಿ ತೆಗೆದೆ. ಆಮೇಲೆ ಇವತ್ತೊಂದು ಇವೆರಡು ಹೂವು ತುಂಬ ಚೆನ್ನಾಗಿ ಹರಳಿದ್ವು ನೋಡಿ. ಫಸ್ಟ್ ಸ್ಟಾರ್ಟಿಂಗ್ ಮೊನ್ನೆ ಚೆನ್ನಾಗಿದ್ದು, ಮಳೆ ಬರಬೇಕಾರೆ ಯಾವುದೂ ಇರಲಿಲ್ಲ. ಸ್ವಲ್ಪ ಮಳೆ ನಿಂತೋಯ್ತಲ್ವ, ಮಳೆ ನಿಂತ್ಕೊಂಡು ಯಾವಾಗೋ ಒಂದೊಂದು ಸರಿ ಬಂದ ತಕ್ಷಣ ಈ ಥರ ಬೆಸ್ಟ್ ಅಟ್ಯಾಕ್ ಸ್ಟಾರ್ಟ್ ಆಗಿಬಿಡುತ್ತೆ. ನೋಡ್ತಾ ಇರಬೇಕು. ಇವು ಹಳೆ ಗಿಡ ಯಾಕೆ ಉಳಿಸ್ಕೊಂಡಿದ್ದೀನಿ, ಹಳೆ ಗಿಡ ಸ್ವಲ್ಪ ಬೆಸ್ಟ್ ಅಟ್ಯಾಕ್ ಜಾಸ್ತಿ ಆಗೋದು. ಯಾಕೆಂದರೆ ಬೀಜಕ್ಕೆ ಉಳಿಸ್ಕೊಂಡಿರೋದಕ್ಕೆ ಅವನ್ನ ಕಾಪಾಡ್ಕೊಳ್ಳೇಬೇಕು. ನಾನು ಬೀಜ ಏನೋ ಆಗಿದ್ದಾವೆ, ಇನ್ನೂ ಬಲ್ತಿಲ್ಲ. ಸ್ವಲ್ಪ ಬಲ್ತು ಬ್ರೌನ್ ಕಲರ್ ಬಂದಾಗ ತೆಗೆದ್ರೆ ಅವು ಬೀಜಗಳು ತುಂಬ ಚೆನ್ನಾಗಿ ಜರ್ಮಿನೇಟ್ ಆಗುತ್ತೆ. ಇಲ್ಲಾಂದ್ರೆ ಇಲ್ಲ. ಇವೆರಡು ದಾಸವಾಳ ಸರಿಯಾಗಿ ಹರಳಿಲ್ಲ, ನಾಟಿ ಅದೊಂಥರ ಚೆನ್ನಾಗಿದೆ ನೋಡೋಕ್ಕೆ, ಗುಂಪಾಗಿ ಹರಳಿದ್ರೆ ದೊಡ್ಡದಾಗುತ್ತೆ. ಇಲ್ಲೊಂದಿದೆ, ಇದು ಪಿಂಕು. ಆಮೇಲೆ ಇದು ಇವತ್ತು ಹರಳಿದೆ. ಅದು ಗಿಡ ಅಂತೂ ನಿಜವಾಗ್ಲೂ ಹೋಗೇ ಬಿಡುತ್ತೆ ಅನ್ನಂಗಾಯಿತು. ಹಂಗೂ ಹಿಂಗೂ ಇವಾಗ ಜೀವಂತವಾಗಿ ಇದು 2ನೇ ಹೂವು. ನಾವು ಊರಲ್ಲಿದ್ದಾಗ ಒಂದು ಬಿಟ್ಟಿತ್ತು, ಇವಾಗ ಒಂದು ಬಿಟ್ಟಿದೆ. ಆಮೇಲೆ ಪಿಂಕೂ ಅಷ್ಟೇ, ಇವಾಗ ಸರಿಯಾಗಿ ಅರಳ್ತಿರ್ಲಿಲ್ಲ ಅಲ್ವ. ಇವನ್ನೂ ಚೆನ್ನಾಗಿದ್ದಾವೆ. ಆಮೇಲೆ ಅದು ಕಟಿಂಗಿಂದ ತುಂಬ ಈಜಿಯಾಗಿ ಬರುತ್ತೆ. ನಾಟಿನೇ, ಅದು ತುಂಬ ಚಿಕ್ಕದಾಗಿ ಬರುತ್ತೆ. ಆಮೇಲೆ ಹೂವು ಜಾಸ್ತಿ ಬಿಡುತ್ತೆ ಗಿಡಗಳಿಗೆ. ಸ್ವಲ್ಪ ನನ್ನ ಗಾರ್ಡನಲ್ಲಿ ಹಳಿಲಿನ ಕಾಟ ಇರೋದಕ್ಕೆ ಅವು ಕಮ್ಮಿ ಅಷ್ಟೇ ಹೊರ್ತು ಗಿಡದ ತುಂಬ ಹೂವು ಬಿಡುತ್ತೆ. ಅದನ್ನು ಹಾಕ್ಕೊಳ್ಳಿ ನೀವೆಲ್ಲರೂ ಕಟಿಂಗ್ ಸಿಕ್ಕರೆ. ಇನ್ನು ನವಂಬರ್ ಡಿಸೆಂಬರ್ ಆದಮೇಲೆ ರೀಪಾಟ್ ಮಾಡೋಕ್ಕೆ ಹೋಗಬಾರ್ದು. ಅಷ್ಟರೊಳಗೆ ನಾನು ಮಾಡ್ಕೋಬೇಕು. ದಾಸವಾಳ ಎಲ್ಲ ತಂದಿದ್ದೀವಿ. ಯಾಕೆಂದರೆ ಲಾಲ್ಬಾಗಿಂದ ತಂದಿರೋ ದಾಸವಾಳದಲ್ಲಿ ಬುಟ್ಟಿ ಇದ್ದಾವೆ, ಎಲ್ಲವಕ್ಕೂ ಇದ್ದಾವೆ ಬುಟ್ಟಿ. ಒಂದು ಪಾಟಲ್ಲಿ 2 ಗಿಡ ಇದ್ದಾವೆ. ಒಂದು ಪಾಟಲ್ಲಿ 2 ಗಿಡ ಇದ್ದಾವೆ, ಆ 2ಕ್ಕೂ ಬುಟ್ಟಿ ಇದ್ದಾವೆ. ಚಿಕ್ಕ ಪಾಟಲ್ಲೇ 2ಕ್ಕೂ ಬುಟ್ಟಿ ಇದ್ದಾವೆ. ಅಲ್ಲಿ ಒಟ್ಟಿಗೆ 4 ಗಿಡದಲ್ಲಿ 4 ಬುಟ್ಟಿ ಇದ್ದಾವೆ. ಅವನ್ನ ನಿಧಾನವಾಗಿ ತೆಗಿಬೇಕು. ಸ್ವಲ್ಪ ಮುಂದಿನ ವಾರ ಒಂಚೂರು ಊರಿಗೆ ಹೋಗಿ ಬರೋದೈತೆ ಅಮಾವಾಸ್ಯೆಗೆ. ಅದು ಹೋಗಿ ಬಂದಮೇಲೆ ಟೈಮ್ ನೋಡ್ಕೊಂಡು ರೀಪಾಟ್ ಮಾಡ್ಕೊಳ್ಳೋಣ ಅಷ್ಟರೊಳಗೆ ಅಂದ್ಕೊಂಡಿದ್ದೀನಿ. ಆ ರೀಪಾಟ್ ಮಾಡೋವಾಗ ಏನಾದ್ರು ವಿಡಿಯೋ ಮಾಡಿದರೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬುಟ್ಟಿಗಳಿದ್ದಾವಲ್ವ, ಒಂದು ಚಿಕ್ಕ ಪಾಟಲ್ಲೇ 2 ಕಡ್ಡಿಗೂ 2 ಬುಟ್ಟಿ ಇಟ್ಟಿದ್ದಾರೆ. ಅದನ್ನು ತೋರಿಸ್ತೀನಿ ನಿಮಗೆ. ಯಾಕೆಂದರೆ ಹೊಸಬರಿಗೆ ಯೂಸ್ ಆಗಬಹುದು ಇದಕ್ಕೆ. ಬುಟ್ಟಿಗಳು ಹೆಂಗೆ ತೆಗಿಬೋದು ಅಂತ ನಾನು ಮೊದಲೆಲ್ಲ ವಿಡಿಯೋ ಮಾಡಿದ್ದೀನಿ ನೋಡಿ. ನಾಟಿ ಹರಳಿದರೆ ಈ ಥರ ಇರುತ್ತೆ. ಅದು ಸರಿಯಾಗಿ ಹರಳಿಲ್ಲ, ಆ ಥರ ಅದೊಂಥರ ಚೆನ್ನಾಗಿ ಕಾಣಿಸುತ್ತೆ. ಏನೋ ಬೆಸ್ಟು ಅಥವಾ ಇನ್ನೇನಕ್ಕೋ ಗೊತ್ತಿಲ್ಲ, ಆ ಥರ ಇತ್ತು. ಅದು ಎಲೆಗಳೆಲ್ಲ ಕಟ್ಟೇನಾಗಿರಲಿಲ್ಲ, ಹೆಸಳೇನು ಆದ್ರೂ ಆ ಥರ ಗುಂಪಾಗಿ ಒಂದೇ ಕಡೆ ಇತ್ತು. ಇದು ಚಪ್ರದವ್ರೇನೋ ಅಥವಾ ಅವರೇ ಗಿಡನೋ ಗೊತ್ತಿಲ್ಲ. ಅದು ಇಲ್ಲಿ ದಾಸವಾಳದ ಗಿಡದಲ್ಲಿ ಇಟ್ಟಿದ್ದು, ಅಲ್ಲಿ ಹಬ್ಬಕ್ಕೆ ಜಾಗ ಇತ್ತು, ಅದಕ್ಕೆ ಅದರಲ್ಲೇ ಬಿಟ್ಟಿದ್ದೀನಿ. ಆಮೇಲೆ ಇಲ್ಲಿ ಸಾಮಂತಿಗೆ ಗಿಡದಲ್ಲಿ ಇಟ್ಟಿರೋವೆಲ್ಲ ನಾನು ಹಳೆ ಬೀಜ. ಅವರೆಕಾಯಿ ಇರ್ಬೋದು ಅಥವಾ ಚಪ್ರದ ಅವರೆಕಾಯಿ ಇರ್ಬೋದು. ತುಂಬ ದೊಡ್ಡದಾದ ಬಳ್ಳಿನೂ ಬೆಳೆಯಲ್ಲ, ಗಿಡನೂ ಅಲ್ಲ ಇದು. ಆಗಲೇ ಹೂವು ಸ್ಟಾರ್ಟ್ ಆಗಿದ್ದಾವೆ. ನಾನು ಊರಿಗೆ ಹೋದಾಗ ಆಗಲೇ ಕಾಯಿ ಸ್ಟಾರ್ಟ್ ಆಗ್ಬೋದು. ಇವಾಗ ನಾನು ಹೋದರೆ ಶುಕ್ರವಾರ ಹೋಗ್ತೀನಿ, ಭಾನುವಾರ ಅಮಾವಾಸ್ಯೆ ಅಲ್ವಾ, ಪೂಜೆ ಮುಗಿಸ್ಕೊಂಡು 1-2 ದಿನ ನೋಡ್ಕೊಂಡು ಬರ್ತೀನಿ. ನಾನು ಬಂದಾಗ ವಿಡಿಯೋಗಳು ಮಾಡಿಟ್ಕೊಂಡಿರ್ತೀನಿ. ನಿಮಗೆ ದಿನ ಅಪ್ಲೋಡ್ ಆಗ್ತಾಯಿರುತ್ತೆ. ಭಾನುವಾರ ಒಂದು ಬಿಟ್ಟು ಇನ್ನು ಮಿಕ್ಕಿದ ದಿನ ಅಪ್ಲೋಡ್ ಮಾಡ್ತಾಯಿರ್ತೀನಿ. ಅದರಿಂದನೇ ನಾನು ಯಾವಾಗ ಹೋದ್ರೂ ಎಷ್ಟು ಇರುತ್ತೋ ಅಷ್ಟು ವಿಡಿಯೋ ಮಾಡಿ ಇಟ್ಕೊಂಡಿರ್ತೀನಿ. ಯಾಕೆಂದರೆ ಒಂದಿನ ವಿಡಿಯೋ ಬರದೇ ಇದ್ರೂ ಬೇಜಾರು ಮಾಡ್ಕೊಳ್ಳೋರು ಇದ್ದಾರೆ. ಆಮೇಲೆ ನಮಗೂ ಸ್ವಲ್ಪ ಮನಸ್ಸು ರಿಲ್ಯಾಕ್ಸ್ ಆಗುತ್ತೆ. ದಿನ ವಿಡಿಯೋ ಹಾಕಿ ಅವ್ರ ಕಮೆಂಟ್ಗಳು ನೋಡೋದ್ರಿಂದನೂ ಮನಸ್ಸು ರಿಲ್ಯಾಕ್ಸ್ ಆಗುತ್ತೆ ಅಂತ ನಾನು ವಿಡಿಯೋಗಳು ಹಾಕೋದು ತಪ್ಪಿಸಲ್ಲ. ತುಂಬ ಬೇಜಾರಾದ ಮಾತ್ರ ಆ ಥರ ವಿಡಿಯೋ ಮಾಡಿರಲ್ಲ, ಹಾಕೋದು ಇಲ್ಲ, ಅಥವಾ ವಾಯ್ಸ್ ಕೊಟ್ಟಿರಲ್ಲ, ಅಥವಾ ಎಡಿಟಿಂಗ್ ಮಾಡಿರಲ್ಲ. ಅಂಥ ಟೈಮಲ್ಲಿ ಮಾತ್ರ ವಿಡಿಯೋ ಅಪ್ಲೋಡ್ ಮಾಡಿರಲ್ಲ.
ಆಮೇಲೆ ಈ ಸೀತಾಫಲ ನೋಡಿ ಹಳೆ ಎಲೆ ಎಲ್ಲ ಫುಲ್ಲು ತೆಗೆದುಬಿಟ್ಟಿದೆ. ಮೊನ್ನೆ ಹೇಳಿದ್ದೆ ಅಲ್ಲ, ಅದು ತುಂಬ ಹೊಸ ಚಿಗುರು ಏನು ಬಂದಿರಲಿಲ್ಲ, ಎಲೆ ಎಲ್ಲ ಒಂಥರ ಹುಳ ಬಂದಂಗೆ ಆಗಿತ್ತು. ಈ ಚೇಪೆಕಾಯ್ದಲ್ಲೂ ಅಷ್ಟೇ, ಕೆಳಗಡೆ ಎಲ್ಲ ವೈಟ್ಗೆ ಎಲೆ ಕೆಳಗಡೆ ತುಂಬ ಹುಳ ಬಂದಿತ್ತು. ಆ ಥರ ಎಲೆಗಳೆಲ್ಲ ಫುಲ್ಲು ತೆಗ್ದಿದ್ದೀನಿ. ತೆಗೆದುಬಿಟ್ಟು ಕಸಕ್ಕೆ ಹಾಕಿದ್ದೀನಿ, ದೂರ ಎಸ್ತಿದ್ದೀನಿ, ಗೊಬ್ಬರಕ್ಕೆ ಹಾಕಿಲ್ಲ. ವೈಟ್ಗೆ ತುಂಬ ಜಾಸ್ತಿ ಬರುತ್ತೆ ಚೇಪೆಕಾಯಿ ಗಿಡದಲ್ಲಿ. ಅವಾಗವಾಗ ನೋಡ್ತಾ ಇರಬೇಕು, ಎಲೆ ಫುಲ್ಲು ಇರುತ್ತೆ, ಹಿಂದ್ಗಡೆ ತಿರುಗಿಸ್ಕೊಂಡು ನೋಡ್ಕೊಂಡ್ರೆ ಗೊತ್ತಾಗುತ್ತೆ. ಅದು ತುಂಬ ಎಫೆಕ್ಟ್ ಆಗುತ್ತೆ, ಅದರಿಂದ ಅವನ್ನು ತೆಗಿಬೇಕು. ನಾನು ಆ ಥರ ಹಣ್ಣಿನ ಗಿಡಗಳು ನೋಡಿ ನೋಡಿ ತೆಗಿತಾಯಿದ್ದೀನಿ ಇವಾಗ. ಆಮೇಲೆ ತುಂಬ ಜಾಸ್ತಿ ಹುಳ ಆಗಿದೆ ಅನ್ನೋದ ತಕ್ಷಣ, ಆಮೇಲೆ ಚಿಗುರು ಇಲ್ಲ ಅದಕ್ಕೆ ಅಂದರೆ ಪೂರ್ತಿ ಎಲೆ ತೆಗೆದುಬಿಡ್ತೀನಿ. ಆವಾಗ ಅಲ್ಲಿಂದ ಹೊಸ ಚಿಗುರು ಬರುತ್ತೆ. ಆಮೇಲೆ ಇಲ್ಲಿ ಟೊಮೊಟೊ ಗಿಡ ಅದೆಷ್ಟು ಕದೇ ಬಂದಿತ್ತು, ಚೆರ್ರಿ ಟೊಮೊಟೊ ಎಲ್ಲ, ಅದರಿಂದ ಅವನ್ನ ತೆಗಿತೀನಿ. ಯಾಕೆಂದರೆ ಅದರಲ್ಲಿ ಬಳ್ಳಿ ತರಕಾರಿ ಇದೆ, ಇವೇ ಜಾಸ್ತಿ ಬೆಳೆದ್ಬಿಟ್ರೆ ಆ ಬಳ್ಳಿ ತರಕಾರಿ ಗಿಡಗಳಿಗೆ ಎನರ್ಜಿ ಸಾಲಲ್ಲ. ಚಿಕ್ಕ ಚಿಕ್ಕ ಟಬ್ ಅಲ್ವಾ, ಅದರಿಂದ ದೊಡ್ಡ ದೊಡ್ಡ ಗಿಡಗಳು ಜಾಸ್ತಿ ಹಾಕಿದ್ರೆ ಬೆಳೆಯಲ್ಲ, ತೆಗಿಬೇಕು. ನೋಡಿ ಇಲ್ಲಿಗೆ ಒಂದು ರೌಂಡ್ ಬಂದೆ ನಾನು, 4 ಸಾಲ ಆಗುತ್ತೆ ಇಲ್ಲಿಂದ ಹಂಗೆ ಒಂದು ರೌಂಡ್ ಬಂದರೆ. ಅದಾದಮೇಲೆ ಈ ಕಡೆ ನೋಡಿ, ಇದು ಹೊಸ ಗಿಡ, ಎಲೆಗಳು ನೋಡಿ ಎಷ್ಟು ಹೆಲ್ದಿಯಾಗಿದೆ ಅಂತ. ಹೊಸ ಬೀಜ ಇಟ್ಕೊಂಡಾಗ ಈ ಥರ ಎಲೆಗಳೆಲ್ಲ ಹೆಲ್ದಿಯಾಗಿರುತ್ತೆ. ಆದರೆ ಇದರಲ್ಲಿ ನಾನು ಬೇರೆ ಬೇರೆ ಬೀಜ ಇರ್ಬೋದು ಅಂತ ಹಾಕಿದ್ನೆ, ನೋಡಿದ್ರೆ ಎಲ್ಲ ಸಿಂಗಲ್ ಪೆಟಲ್ಲು ಬ್ಲೂ ಕಲರು. ಸರಿ ಇರಲಿ, ಅದ್ರ ಪಾಡ್ಗದು ಆ ಕಡೆ ಬೀಜ ಆದಾಗ ಅವನ್ನ ಸಪ್ರೇಟ್ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅವು ಬೀಜ ಆದಮೇಲೆ ಅವನ್ನ ತೆಗೆದಿಟ್ಟು ಕೊಡೋರ್ಗೂ ಕೊಡಬೇಕು. ಕೊಟ್ಬಿಟ್ಟು ಆಮೇಲೆ ಒಂಚೂರು ನಾನು ಒಂದು ಸ್ವಲ್ಪ ಹಾಕ್ಕೊಳ್ತೀನಿ ಡಬಲ್ ಪೆಟಲ್ಲಿರೋವು. ಪಿಂಕ್ ಅಂತೂ ಇಲ್ಲ ಇವಾಗ ಸದ್ಯಕ್ಕೆ, ಬಂದ್ರಿಗಿನ ನೋಡ್ತೀನಿ. ಅಕಸ್ಮಾತ್ ಎಲ್ಲನ ಅಲ್ಲೊಂದು ಇಲ್ಲೊಂದು ಸಸಿ ಬಂದಿದ್ದಾವೆ, ಹಾಕಿದ್ದೆ ಅನಿಸುತ್ತೆ. ಅವೇನಾದ್ರು ಪಿಂಕ್ ಆದರೆ ನನ್ನ ಅದೃಷ್ಟ. ಲ್ಯಾವೆಂಡ್ರ್ ಒಂದಿತ್ತು, ಅದು ಬೀಜ ಮಾಡ್ಕೋಬೇಕು. ಅದು ಇನ್ನೂ ಎಲ್ಲಿ ಹೂವು ಬಿಟ್ಟಿಲ್ಲ, ಅವತ್ತು ಬಿಟ್ಟಿತ್ತು, ಮರ್ತೋಗಿದೆ ಎಲ್ಲಿ ಬಿಟ್ಟಿದೆ ಅಂತ. ಆಮೇಲೆ ಇಲ್ಲಿ ನಾನು ಸೋರೆಕಾಯಿಗೆ ಬಳ್ಳಿಗೆ ಹಗ್ಗ ಕಟ್ಟಿದ್ನಲ್ವ, ನೋಡಿ ಈ ಥರ ಹಗ್ಗ ಕಟ್ಟಿದರೆ ಅದ್ರ ಪಾಡ್ಗೆ ಅದು ಹರ್ಡ್ಕೊಂಡು ಹೋಗುತ್ತೆ. ನಾವು ಯಾವಾಗೋ ಒಂದು ಸರಿ ಅದು ಸರಿಯಾಗಿಲ್ಲ ಅಂದಾಗ ಸರಿ ಮಾಡಿದರೆ ಆಯಿತು. ಅದು ಇನ್ನೊಂದು ಸ್ವಲ್ಪ ದಿನಕ್ಕೆ ಹೋದರೆ ಮೊದಲು ಫ್ಲವರ್ ಸ್ಟಾರ್ಟ್ ಆಗುತ್ತೆ. ನೋಡಿಸ್ತೀನಿ, ಹಂಗೆ ಏನಾದ್ರು ಫ್ಲವರ್ ಬಂದರೆ ತೋರಿಸ್ತೀನಿ. ಸ್ವಲ್ಪ ಹೈಟ್ ಬೆಳಿಬೇಕು ಬಳ್ಳಿ, ಒಂದು ಉದ್ದ ಬೆಳೆದಾಗ ನಮಗೆ ಅದ್ರ ಹೂವು ಎಲ್ಲ ಸಿಗುತ್ತೆ. ಅಂದರೆ ನೆಲದಲ್ಲಿ ಬಿಟ್ಟಷ್ಟು ಬಿಡಲ್ಲ, ಆದ್ರೂ ಪರವಾಗಿಲ್ಲ. ನಾವು ಗಾರ್ಡನಲ್ಲಿ ಒಂದಿಬ್ಬರು ಮನೇಲಿ 2-3 ಇದ್ದವ್ರಿಗೆ ತರಕಾರಿ ಸಾಕಾಗುತ್ತೆ. ನಾನು ಇಲ್ಲಿ ನೋಡಿ, ಇಲ್ಲೂ ಕೂಡ ಅಷ್ಟೇ, ದಾಳಿಂಬೆ ಎಲ್ಲ ಪ್ರೂನ್ ಮಾಡಿದ್ನಲ್ವ, ಫುಲ್ಲು ದಾಳಿಂಬೆ ಪ್ರೂನ್ ಮಾಡಿದ್ದೆ, ಹುಳ ಬಂದಿತ್ತು. ಅದಕ್ಕೆ ಕಂಟ್ರೋಲ್ ಮಾಡದೆ ಇರೋಕ್ಕೆಲ್ಲ ಈ ಥರ ಮಾಡ್ತಾಯಿದ್ದೀನಿ ನಾನು ಈ ನಡುವೆ. ಯಾಕೆಂದರೆ ಮೇಂಟೈನ್ ಮಾಡೋಕ್ಕಾಗಲ್ಲ, ತುಂಬ ಜಾಸ್ತಿ ಇದ್ದಾಗ ನಾವು ಅದು ಬೆಳೆದೇ ಒಂದು 20 ದಿನ ತಿಂಗಳಾಗ್ತಾ ಬಂತು, ಏನು ಸ್ಪ್ರೇ ಮಾಡೋಕ್ಕಾಗ್ತಿಲ್ಲ. ನನಗೆ ಈ ಕೆಲಸನೂ ಸರಿ ಹೋಗುತ್ತೆ. ಇನ್ನು ಪೂರ್ತಿ ಸುಧಾರಿಸ್ಕೊಳ್ಳೋವರೆಗೂ ನಾನು ಹುಳ ಬಂದಿರೋವೆಲ್ಲ ಪ್ರೂನ್ ಮಾಡೋದೇ ಕೆಲಸ ಮಾಡ್ತೀನಿ. ಮತ್ತು ಹೊಸ ಚಿಗುರು ಬರುತ್ತೆ, ನಾವು ಎಷ್ಟು ಪ್ರೂನ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಹೊಸ ಚಿಗುರು ಬರುತ್ತೆ. ಅದರಿಂದ ಏನು ಪ್ರಾಬ್ಲಮ್ ಇರೋಲ್ಲ. ಯಾಕೆಂದರೆ ಹಳೆ ಗಿಡ ಅಲ್ವಾ, ಬೇರು ಬಿಟ್ಕೊಂಡಿರ್ತವೆ, ಹೋಗೋ ಚಾನ್ಸ್ ಇರೋಲ್ಲ. ದಾಸವಾಳ ಮಾತ್ರ ನಾವು ಟೈಮಿಂಗ್ ನೋಡಿ ಪ್ರೂನ್ ಮಾಡ್ಕೋಬೇಕು ಅಷ್ಟೇ. ಬಿಟ್ಟು ಇನ್ನು ಹಣ್ಣಿನ ಗಿಡ ಒಂದು ಸರಿ ಹಣ್ಣು ಬಿಟ್ಟು ಹೋದ್ಮೇಲೆ ಪ್ರೂನ್ ಮಾಡ್ಕೊಬೋದು. ನೋಡಿ ಎಲ್ಲ ಕಡೆ ತೆಗಿಯೋವೆಲ್ಲ ತೆಗೆದು ಪೂರ್ತಿ ಕಸ ಗುಡಿಸಿದ್ದೀನಿ ಎಲ್ಲವೂ. ಇದು ಹಂಗೆ ಮಲಗಿದೆ, ಗುಡಿಸಾದ್ಮೇಲೆ ಮಲ್ಕೊಂತದ್ದು. ಆಮೇಲೆ ಒಂಚೂರು ಸೊಪ್ಪು ಕಿತ್ತಿದ್ದೀನಿ, ಎಲ್ಲಿ ಕಿತ್ತಿದೆ ಅಂತ ತೋರಿಸ್ತೀನಿ. ಒಂದು ಬದನೆಕಾಯಿ, ಸ್ವಲ್ಪ ಬೆಂಡೆಕಾಯಿ ಇತ್ತು. ಈ ಥರ ಬೆಂಡೆಕಾಯಿ ಒಂದು ವಾರಕ್ಕಾಗೋಷ್ಟು ಬರುತ್ತೆ, ಒಂದು ವಾರ ತೆಗೆದ್ರೆ ಬರುತ್ತೆ. ನೋಡಿ ಇಲ್ಲಿ ಪಾಲಕ್ ಅಲ್ಲೊಂದು ಇಲ್ಲೊಂದು ಇಟ್ಟಿದ್ನಲ್ಲ, ಒಂದು 3-4 ಗಿಡದಲ್ಲಿ ಚೆನ್ನಾಗಿ ಸೊಪ್ಪು ಬಂದಿತ್ತು. ಇವತ್ತು ಪಾಲಕ್ಕು ಟೊಮೊಟೊ ಆಮೇಲೆ ಹಾಕಿ ಸೊಪ್ಪು ಸಾರು ಮಾಡೋಣ ಅಂತ ಕೇಳ್ತಾಯಿದ್ದೆ. 10 ಗಂಟೆ ಮೇಲೆ ಬಂದಿದ್ನಲ್ವ, ಅದಕ್ಕೆ ಅವ್ರ ಕೆಲಸದವ್ರು ಬಂದೋದ್ಮೇಲೆ ಬಂದಿದ್ದು. ಇವಾಗ ಸೊಪ್ಪು ಕಿತ್ಕೊಂಡು ಗಾರ್ಡನ್ ಕೆಲಸ ಮಾಡಿ ಕಸ ಗುಡಿಸಿ ಎಲ್ಲ ಮಾಡಿ ಎಲೆ ತೆಗಿಯೋವೆಲ್ಲ ತೆಗೆದ್ರೆ, ಅವತ್ತು ನಾನು ಬೆಳಗ್ಗೆ 10 ಗಂಟೆಗೆ ಬಂದ್ರೂ 2 ಅವರ್ 2.5 ಅವರ್ ಆಗುತ್ತೆ. ಅಷ್ಟೊತ್ತು ಗಾರ್ಡನ್ ಕೆಲಸ ಮಾಡಿ ಹೋಗ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪಾಲಕ್ಕು. ಇವಾಗ ದೊಡ್ಡ ಎಲೆ ಎಲ್ಲ ನಾವು ಪ್ರೂನ್ ಮಾಡ್ಕೊಂಬಿಟ್ರೆ, ಹಾರ್ವೆಸ್ಟ್ ಮಾಡ್ಕೊಂಬಿಟ್ರೆ ಮತ್ತೆ ಕೆಳಗಡೆಯಿಂದ ಒಂದು 4-5 ಸರಿ ಬರುತ್ತೆ. ಪಾಲಕ್ಕು ಒಂದು 5-6 ಗಿಡ ಹಾಕ್ಕೊಂಬಿಟ್ರೆ ಸಾಕಾಗುತ್ತೆ. ವಾರಕ್ಕೊಂದು ಸರಿ ಆದರೂ ನಮಗೆ ಸೊಪ್ಪು ಸಿಗುತ್ತೆ, ದಂಟಿಂದಾಗಲಿ ಪಾಲಕ್ಕಾಗಲಿ. ಮೆಂತ್ಯ ಸೊಪ್ಪು ಹಾಕಬೇಕು. ಎಲ್ಲ ಸ್ವಲ್ಪ ದಸರಾ ಎಲ್ಲ ಮುಗಿದ್ಮೇಲೆ ಅಷ್ಟೊತ್ತಿಗೆ ತುಂಬ ಚೆನ್ನಾಗಿ ಚೇತರಿಸ್ಕೊಳ್ತೀನಲ್ವ, ನೋಡ್ತೀನಿ. ಈ ಸರಿ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಹಂಗೆ ಹಾಕ್ಕೊಂಡು ತೋರಿಸ್ತೀನಿ. ಒಂದು ಸ್ವಲ್ಪ ಹೂವನೂ ತಗೊಂಡೆ, ಸೊಪ್ಪನ್ನು ತೊಗೊಂಡಿದ್ದೀನಿ. ಇಲ್ಲೊಂದ್ರಾಗೈತೆ ನೋಡಿ, ಸುಮಾರು ಒಂದು 4 ಗಿಡ ಇತ್ತು ಅನಿಸುತ್ತೆ. 4 ಗಿಡದ್ದು ಒಂದು 2 ಸೂಡು ಸಾಕಾಗುತ್ತೆ. ನಮಸ್ತೆ, ಇನ್ನೊಂದು ಹಿಡಿದ ಸಿಗ್ತೀನಿ.